ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಹೊಸ ಧಾರಾವಾಹಿ ಲಕ್ಷ್ಮೀ ನಿವಾಸ ಪ್ರೇಕ್ಷಕರಿಂದ ಮೆಚ್ಚುಗೆ ಗಳಿಸುತ್ತಿದೆ. ಮಧ್ಯಮ ವರ್ಗದ ಕುಟುಂಬ ನಡೆಸಿಕೊಂಡು ಹೋಗುತ್ತಿರುವ ದಂಪತಿಯ ಕತೆ ಹೊಂದಿರುವ ಈ ಸೀರಿಯಲ್ನಲ್ಲಿ ಕಲಾವಿದರ ದಂಡೇ ಇದೆ. ಈ ಧಾರಾವಾಹಿಯಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ಪ್ರಾಮುಖ್ಯತೆ ನೀಡಲಾಗಿದೆ. ಇಲ್ಲಿ ಲಕ್ಷ್ಮೀ ನಿವಾಸ ಧಾರಾವಾಹಿ ನಟ ನಟಿಯರ ನಿಜವಾದ ಹೆಸರು, ವಯಸ್ಸು ಹಾಗೂ ಶಿಕ್ಷಣದ ಮಾಹಿತಿ ನೀಡಲಾಗಿದೆ. ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಇದರ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ. ಅಜಯ್ ರಾಜ್ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಹರೀಶ್ ಪಾತ್ರ ಮಾಡುತ್ತಿರುವ ನಟನ ಹೆಸರು ಅಜಯ್ ರಾಜ್. ಇವರು 1986ರ ಅಕ್ಟೋಬರ್ 7ರಂದು ಜನಿಸಿದರು. ಡಿಗ್ರಿ ವ್ಯಾಸಂಗ ಮಾಡಿರುವ ಇವರು ನಂತರ ನಟನೆಯತ್ತ ಮುಖ ಮಾಡಿದ್ರು. ಅಜಯ್ ರಾಜ್ ಪತ್ನಿ ಪದ್ಮಿನಿ ದೇವನಹಳ್ಳಿ ಸಹ ಕಲಾವಿದೆಯಾಗಿದ್ದು, ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಪದ್ಮಿನಿ ಪಾತ್ರ ಮಾಡ್ತಿದ್ದಾರೆ. ಅಜಯ್ ರಾಜ್ 1 ಗಂಟೆಯ ಕತೆ, ಮುಂದಿನ ನಿಲ್ದಾಣ ಹಾಗೂ ಇತ್ತೀಚೆಗೆ ತೆರೆಕಂಡ ಅಬ್ಬಬ್ಬಾ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ದಿಶಾ ಮದನ್ ಲಕ್ಷ್ಮೀ ನಿವಾಸದಲ್ಲಿ ಭಾವನಾ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ದಿಶಾ ಮದನ್ 1992ರ ಮಾರ್ಚ್ 9ರಂದು ಜನಿಸಿದರು. ಇವರು ಬೆಂಗಳೂರಿನ ಮೌಂಟ್ ಕಾರ್ಮಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಭರತನಾಟ್ಯ ಕಲಿತಿರುವ ದಿಶಾ ಅವರು ಡ್ಯಾನ್ಸ್ ಇಂಡಿಯಾ ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಭಾಗವಹಿಸಿದ್ದಾರೆ. ಧನಂಜಯ್ ಲಕ್ಷ್ಮೀ ನಿವಾಸದಲ್ಲಿ ಸಿದ್ದೇಗೌಡರು ಪಾತ್ರದ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿರುವ ನಟನ ಹೆಸರು ಧನಂಜಯ್. ಇವರು ಸೀರಿಯಲ್ ಜೊತೆಗೆ ಥಂಗ್ಸ್ ಆಫ್ ರಾಮಗಢ, ವಾಸಂತಿನಲ್ಲಿದ್ದಾಗ, ಖಾಸಗಿ ಪುಟಗಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ಈ ಧಾರಾವಾಹಿಯಲ್ಲಿನ ಇವರ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಮೆಚ್ಚುಗೆ ವ್ಯಕ್ತವಾಗಿದೆ. ಚಂದನ ಅನಂತಕೃಷ್ಣ ಕನ್ನಡ ಕಿರುತೆರೆಯಲ್ಲಿ ಚುಕ್ಕಿ ಅಂತಾನೆ ಪ್ರಸಿದ್ಧರಾಗಿರುವ ಚಂದನ ಅನಂತಕೃಷ್ಣ 1998 ಜುಲೈ 26ರಂದು ತುಮಕೂರಿನಲ್ಲಿ ಜನಿಸಿದರು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಿಕಾಂ ಪದವಿ ಪಡೆದಿರುವ ಇವರು ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲೂ ಭಾಗವಹಿಸಿದ್ರು. ಚಂದನ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಾಹ್ನವಿ ಪಾತ್ರದ ಮೂಲಕ ಗಮನ ಸೆಳೆದಿದ್ದಾರೆ. ಮಧು ಹೆಗ್ಡೆ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನಟ ಮಧು ಹೆಗ್ಡೆ ಸಂತೋಷ್ ಎಂಬ ಪಾತ್ರವನ್ನ ನಿಭಾಯಿಸುತ್ತಿದ್ದು, ಇದರಲ್ಲಿ ಕಂಜೂಸ್ ಆಗಿದ್ದಾರೆ. ಇವರಿಗೆ 40 ವರ್ಷ ಎನ್ನಲಾಗಿದೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಹೊಸನಗರದವರಾದ ಮಧು ಹೆಗ್ಡೆ ನೀನಾಸಂ ಸಂಸ್ಥೆಯಲ್ಲಿ ಅಭಿನಯ ಕಲಿತು ಪಳಗಿದವರು. ಮೌನರಾಗ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ರು. ಬಳಿಕ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿದ್ದಾರೆ. ಲಕ್ಷ್ಮೀ ಹೆಗ್ಡೆ ಮೂಲತಃ ಶಿರಸಿಯವರಾದ ಲಕ್ಷ್ಮೀ ಹೆಗ್ಡೆ ಡಿಗ್ರಿ ಶಿಕ್ಷಣ ಪಡೆದಿದ್ದಾರೆ. ಇವರಿಗೆ 40 ವರ್ಷ ವಯಸ್ಸು ಎನ್ನಲಾಗಿದೆ. ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿರುವ ಇವರು ಮೂಲತಃ ಗಾಯಕಿ ಕೂಡ ಹೌದು. ದೀಪಕ್ ಸುಬ್ರಹ್ಮಣ್ಯ ದಾಸ ಪುರಂದರ ಧಾರಾವಾಹಿಯ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದ್ದಾರೆ. ಇದೀಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಇಂಜಿನಿಯರಿಂಗ್ ಆಗಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿರುವ ಇವರಿಗೆ 35 ವರ್ಷ ಎನ್ನಲಾಗಿದೆ. ದೀಪಕ್ ಸುಬ್ರಹ್ಮಣ್ಯ ಸಾಲಗಾರ, ಜಾರುಬಂಡೆ, ಪಿಂಕಿ, ಎಲ್ಲಿ, ಆಯನ, ಸಾರಾಂಶ ಸೇರಿದಂತೆ ಹಲವು ಸಿನಿಮಾಗಳಲ್ಲಿಯೂ ಕೂಡ ಅಭಿನಯಿಸಿದ್ದಾರೆ. ಇನ್ನು ಶ್ವೇತಾ ಸ್ಯಾಂಡಲ್ವುಡ್ ನಟಿ ಶ್ವೇತಾ ಅವರು ಈ ಧಾರಾವಾಹಿಯಲ್ಲಿ ಲಕ್ಷ್ಮಿ ಪಾತ್ರದಲ್ಲಿ ನಟಿಸುವ ಮೂಲಕ ಕಿರುತೆರೆಗೆ ಕಾಲಿಟ್ಟಿದ್ದಾರೆ. ಬಾಲನಟಿಯಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ಶ್ವೇತಾ ಅವರಿಗೆ ವಿನೋದಿನಿ, ವಿನೂತನ, ಬೇಬಿ ಲಕ್ಷ್ಮಿ ಎಂಬ ಹೆಸರುಗಳು ಕೂಡ ಇವೆ. ಕರ್ಪೂರದ ಗೊಂಬೆ, ಚೈತ್ರದ ಪ್ರೇಮಾಂಜಲಿ ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವ ಇವರಿಗೆ 40 ವರ್ಷ ಮೇಲ್ಪಟ್ಟಾಗಿದೆ. ಇವರು ದೂರ ಶಿಕ್ಷಣದ ಮೂಲಕ PUC ವರೆಗೆ ಓದಿದ್ದಾರೆ. ಇದೆಷ್ಟೋ ಈ ಹೊತ್ತಿನ ಮಾಹಿತಿ. ಮತ್ತಷ್ಟು ಮಾಹಿತಿಗಾಗಿ ಸ್ಟೇ ಟ್ಯೂನ್ ಸಿರಿ ಟಿವಿ.